ಫ್ರೆಂಡ್ಸ್, ನಮಸ್ಕಾರ. ನಮ್ಮ ಚಾನಲ್ ಸನ್ಶೈನ್ ನಲ್ಲಿ ನಿಮ್ಗೆ ಸ್ವಾಗತ. ಫ್ರೆಂಡ್ಸ್, ಇಲ್ಲಿ ನಿಮ್ಗೆ ಹರಾರು ಕಥೆಗಳು ಮತ್ತು ಭಯಾನಕವಾದ ಭೂತ ಪ್ರೇತ ಮಾಟ ಮಂತ್ರ ಆದಿ ಕಥೆಗಳು ಕೇಳಲು ಸಿಗುತ್ತವೆ. ಫ್ರೆಂಡ್ಸ್, ಈ ಕಥೆಗಳನ್ನು ಪೂರ್ತಿಯಾಗಿ ಕೇಳಿ. ಈ ಕಥೆಗಳು ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ. ಫ್ರೆಂಡ್ಸ್, ಈ ಕಥೆಯು ಅನಿಲ್ದಾಗಿದೆ. ಅನಿಲ್ ಒಬ್ಬ ಓದುವ ಹುಡುಗ. ಅವನು ಡಿಗ್ರಿ ಕಾಲೇಜನ್ನು ಓದುತ್ತಿದ್ದನು. ಅವನು ಹಳ್ಳಿಯಲ್ಲಿ ಇರುವ ಕಾರಣ ಅವನಿಗೆ ಮುಂದಿನ ಎಜುಕೇಶನ್ಗೋಸ್ಕರ ಸಿಟಿಯಲ್ಲಿ ಅಂದರೆ ಟೌನ್ನಲ್ಲಿ ಶಿಫ್ಟ್ ಆಗಬೇಕಿತ್ತು. ಅಲ್ಲಿ ಅವನು ಇರೋಗೋಸ್ಕರ ಅಲ್ಲಿ ಮನೆಯನ್ನು ಹುಡುಕಾಡಿದನು. ಒಂದು ರೂಮ್ ಆದರೂ ಮನೆ ಆದರೂ ಒಂದು ಕಮ್ಮಿ ರೇಟ್ರಲ್ಲಿ ಸಿಕ್ಕಿದ್ರೆ ಸಾಕು ಅಂತ ಹುಡುಕಾಡಿದನು. ಆದರೆ ಅವನಿಗೆ ಜಲ್ದಿ ಮನೆ ರೂಮು ಯಾವುದು ಸಿಕ್ಲಿಲ್ಲ. ಅದಕ್ಕೆ ಅವನು ಅಪ್ ಅಂಡ್ ಡೌನ್ ಮಾಡ್ತಾ ಇದ್ದ. ತನ್ನ ಹಳ್ಳಿಯಿಂದ ಟೌನ್ಗೆ ಬಸ್ಸಲ್ಲಿ ಹೋಗೋದು ಬರೋದು ಮಾಡ್ತಿದ್ದ. ಆ ಕಾಲೇಜಲ್ಲಿ ಇವನಿಗೆ ಇಬ್ಬರು ಬೆಸ್ಟ್ ಫ್ರೆಂಡ್ಸ್ಗಳು ಸಿಕ್ಕರು. ಒಬ್ಬನ ಹೆಸರು ಸುರೇಶ್ ಮತ್ತು ಒಬ್ಬನ ಹೆಸರು ರವಿ ಅಂತ ಇತ್ತು. ಈ ಮೂವರು ಬೆಸ್ಟ್ ಫ್ರೆಂಡ್ಗಳಾಗಿದ್ದರು. ಇವನು ಅನಿಲು ರೂಮ್ಗೋಸ್ಕರ ಹುಡುಕಾಡುತ್ತಿದ್ದ. ಆಗ ಅವನಿಗೆ ಒಂದು ಬೆಸ್ಟ್ ಆಫರ್ ಸಿಕ್ಕಿತ್ತು. ಅದು ಬೆಸ್ಟ್ ಡೀಲ್ ಆಗಿತ್ತು. ಯಾಕಂದ್ರೆ ಅದು ಮನೆ ತುಂಬಾ ದೊಡ್ಡದಾಗಿತ್ತು. ಡಿವೆಲ್ ಮನೆ ಆಗಿತ್ತು. ಕೆಳಗೆ 2 ರೂಮು, 2 ಬಾತ್ರೂಮು ಮತ್ತೆ ಹಾಲು, ಕಿಚನ್ ಇತ್ತು. ಮೇಲೆ 3 ರೂಮ್ಗಳು ಇದ್ದವು. ಫ್ರೆಂಡ್ಸ್, ಅಷ್ಟು ದೊಡ್ಡ ಮನೆ ಕೇವಲ 1,000 ರೂಪಾಯಿಗೆ, 1000 ರೂಪಾಯಿಗೆ ಸಿಕ್ಕಿತು. ಇವನ್ಗೆ ಆಶ್ಚರ್ಯವಾಯ್ತು. ಇಷ್ಟು ದೊಡ್ಡ ಮನೆ ಇಷ್ಟು ಕಮ್ಮಿ ರೇಟಲ್ಲಿ ನನಗೆ ಟೌನ್ನಲ್ಲಿ ಸಿಕ್ಕೈತಲ್ಲ ಅಂದ್ರೆ ಇವನ್ಗೆ ಖುಷಿ ಆಯಿತು. ಅವನು ಏನಾದರೂ ಇರೋದು ಅಂತ ಯೋಚನೆ ಕೂಡ ಮಾಡಿಲ್ಲ. ನನಗೆ ನನ್ನ ಬಜೆಟ್ನಲ್ಲಿ ಮನೆ ಸಿಕ್ಕತ್ತಲ್ಲ ಇಷ್ಟು ದೊಡ್ಡದು, ಅಷ್ಟೇ ಸಾಕು ಅಂತ ಅವನು ಖುಷಿ ಆದನು. ಅವನು ಅಷ್ಟು ಮನೆಯಲ್ಲಿ ನಾನು ಒಬ್ಬನೇ ಏನ್ ಮಾಡಬೇಕು, ನನ್ನ ಫ್ರೆಂಡ್ಗಳನ್ನು ಇಬ್ಬರನ್ನು ಇಲ್ಲೇ ಕರ್ಕೊಂಡ್ ಬರೋಣ ಅಂತ ಹೇಳಿ ಅವರಿಬ್ಬರಿಗೆ ಹೇಳಿದನು. ಹೋಗಿ ಫ್ರೆಂಡ್ಸ್ಗಳಿಗೆ, ರವಿಗೆ ಮತ್ತು ಸುರೇಶ್ಗೆ ಹೇಳಿದನು. ಆಗ ಸುರೇಶು, ಯಾಕೋ ಅಷ್ಟು ದೊಡ್ಡ ಮನೆ ಇಷ್ಟು ಕಮ್ಮಿ ರೇಟಲ್ಲಿ ಇವಾಗ ಯಾರು ಕೊಡ್ತಾರೆ, ನಿನ್ಗೆ ಅಷ್ಟು ದೊಡ್ಡ ಮನೆ ಸಿಕ್ಕಿದೆ ಅಂದ್ರೆ ಆ ಮನೆಯಲ್ಲಿ ಏನಾದ್ರೂ ಇರ್ಬೋದು ಅಂತ ಹೇಳಿದನು. ಅದಕ್ಕೆ ಏನು ಅನಿಲು, ಯಾವ್ದು ಇರ್ತದೋ ನಿನ್ಗೆ ಈ ಕಾಲದಲ್ಲಿ, ಯಾವ್ದು ಅಂತವ ಯಾನೇ ಇರಲ್ಲ, ನನಗೆ ಇಷ್ಟು ಕಮ್ಮಿ ರೇಟಲ್ಲಿ ಸಿಕ್ಕತ್ತಲ್ಲ, ಅಲ್ಲೇ ಆರಾಮಾಗಿ ನಾವು 3 ಇರೋಣ. ಮತ್ತೆ ನಾವು ಚೆನ್ನಾಗಿ ಸ್ಟಡಿ ಕೂಡ ಮಾಡ್ಬೋದು, ಸೈಲೆಂಟ್ ಇರ್ತತೆ, ದೊಡ್ಡ ಮನೆ, ಆರಾಮಾಗಿರ್ಬೋದು, ಬರ್ರಿ ನೀವು ಕೂಡ ನನ್ನ ಜೊತೆಲಿ ಆರಾಮಾಗಿರೋಣ ಅಂತ ಹೇಳಿದನು. ಅದಕ್ಕೆ ಅವ್ರು ಕೂಡ ಆಯ್ತು ಬಿಡು, ನಾವು ಬರ್ತೀನಿ ನಿನ್ ಜೊತೆಗೆ ಅಂತ 3 ಅಲ್ಲೇ ಶಿಫ್ಟ್ ಆದರು. 3 ಫ್ರೆಂಡ್ಸ್ ಆ ಮನೆಗೆ ಹೋದರು. ಮನೆಯನ್ನು ಶಿಫ್ಟ್ ಮಾಡೋಗೋಸ್ಕರ ಸಾಮಾನೆಲ್ಲ ಮನೆಯಲ್ಲಿ ತಗೊಂಡೋಗಿ ಇಡುತ್ತಿದ್ದರು. ಶಿಫ್ಟ್ ಮಾಡುವಾಗ ಅದೇ ಓಣಿಯಲ್ಲಿದ್ದ ಒಬ್ಬಾತ ಬಂದು, ಏನಪ್ಪ ಕಾಲೇಜ್ ಓದುವ ಹುಡುಗರ ನೀವು ಇಲ್ಲಿ ಬಂದಿರಲ್ಲ ಅಂತ ಕೇಳಿದನು. ಅದಕ್ಕೆ ಇವರು, ಹ್ಞೂ ಅಣ್ಣ, ನಾವು ಇಲ್ಲೇ ಓದ್ತಿದ್ದೀವಿ, ನಮ್ಗೆ ರೂಮ್ ಬೇಕಿತ್ತು, ಅದಕ್ಕೆ ಇಲ್ಲೇ ಬಂದು ಶಿಫ್ಟ್ ಮಾಡ್ತಿದ್ದೀವಿ, ಇಲ್ಲೇ ತಗೊಂಡಿವಿ ಮನೆ ಅಂತ ಹೇಳಿದರು. ಅದಕ್ಕೆ ಆತ, ಈ 3 ಮನೆಯಲ್ಲಿರ್ರಿ, ಒಬ್ಬರೇ ಇರಕ್ ಹೋಗ್ಬೇಡ್ರಿ ಈ ಮನೆಯಲ್ಲಿ ಅಂತ ಹೇಳಿದನು. ಅದಕ್ಕೆ ಇವರು ಯಾಕೆ ಅಂತ ಕೇಳಿದರು. ಅದಕ್ಕೆ ಆತ, ಏನಿಲ್ಲ, ಒಬ್ಬರೇ ಇದ್ರೆ ಮತ್ತೆ ಕಳ್ರು ಬಂದ್ರೆ ಕಷ್ಟ ಅಲ್ಲ, ನಿಮ್ಗೆ ಒಬ್ರಿಗಿದ್ರೆ ಆಗಲ್ಲ, 3 ಇದ್ರೆ ಏನು ಹೆದರಿಕೆ ಆಗಲ್ಲ, ನೀವು ಆರಾಮಾಗಿ ಫೈಟ್ ಮಾಡ್ಬೋದು ಅಂತ ಹೇಳಿದನು. ಅದಕ್ಕೆ ಇವರು ಆಯ್ತು ಅಂದ್ರು. ಅದಕ್ಕೆ ಆತ ಹೇಳಿದನು, ಏನನ್ನ ಪ್ರಾಬ್ಲಮ್ ಇದ್ರೆ ನನ್ನ ಹತ್ರ ಬರ್ರಿ, ನಾನು ಇಲ್ಲೇ ಮನೆ ಐತಲ್ಲ ಇಲ್ಲೇ ಇರ್ತೀನಿ, ಏನಾನ ಇದ್ರೆ ಪ್ರಾಬ್ಲಮ್ ಇದ್ರೆ ಹೇಳ್ರಿ ನನಗೆ ಅಂತ ಹೇಳಿದನು. ಅದಕ್ಕೆ ಇವರು, ಆಯ್ತಣ್ಣ ಹೇಳ್ತೀವಿ, ನಿಮ್ಮಷ್ಟು ನಮ್ಗೆ ನೇಬರ್ಸ್ ಸಿಕ್ಕಿದ್ರು ದೊಡ್ಡದು, ಈಗಿನ ಕಾಲದಲ್ಲಿ ಯಾರು ಇಷ್ಟು ಕೇಳ್ತಾರೆ ಅಂತ ಇವರು ಹೇಳಿದರು. ಅದಕ್ಕೆ ಆತ ಆಯ್ತು ಅಂದ್ರು. ಮತ್ತೆ ಆತ ಹೇಳಿದನು, ಆ ಅಂಕಲ್ ಹೇಳಿದ್ರು, ಇಲ್ಲ ನೀವು 3 ಇರ್ತಿರಲ್ಲ, ಇಲ್ಲಿ ನಾವೇನೇ ತಿಂದು ನೀವು ರೂಮ್ಗೆ ಬರ್ಬೇಡ್ರಿ, ಮನೆಗೆ ಬರ್ಬೇಡ್ರಿ ಅಂತ ಹೇಳಿದ. ಅದಕ್ಕೆ ಇವರು ಯಾಕೆ ಏನಾಗ್ತತೆ ಅಂತ ಕೇಳಿದ್ರು. ಅದಕ್ಕೆ ಆತ, ಎಷ್ಟು ಹೇಳ್ತೀನಿ ಅಷ್ಟೇ ಮಾಡ್ರಿ, ಸುಮ್ನೆ ಕೇಳಕ್ ಹೋಗ್ಬೇಡ್ರಿ ಅಂತ ಹೇಳಿದ್ದಾನೆ. ಇವರು ಆಯ್ತು ಅಂತ ಹೇಳಿ ಸುಮ್ನೆ ಇದ್ರು. ಈತ ಒಬ್ಬಾತ ನಮ್ಗೆ ಸುಮ್ನೆ ತಲೆ ಕೆಡ್ಸಕ್ ಬಂದಾನೆ ಅಂತ ಇವರು 3 ಅನ್ಕೊಂಡು ಸುಮ್ನೆ ಆದ್ರು. ಆಯ್ತಾಯ್ತು ಅಂತ ಹೇಳಿದ್ರು. ಅಪ್ಪ ಹೋದನು. ಇವರು ಮನೆಯಲ್ಲಿ ಹೋಗಿ ಎಲ್ಲ ಸಾಮಾನ್ ತಂದಿದ್ರಲ್ಲ, ಬಟ್ಟೆ ಗಿಟ್ಟೆ ಎಲ್ಲ ಜೋಡಿಸ್ಕೊಂಡವ್ರು. ಅದು ಮನೆ ತುಂಬಾ ಹೊಸದಾಗಿ ಮನೆ ಇತ್ತು. ಒಂದು 2-3 ವರ್ಷದ ಅಷ್ಟೇ ಮನೆ, ತುಂಬಾ ಹೊಸದಾಗಿತ್ತು, ಎಲ್ಲ ಇತ್ತು ಮನೆಯಲ್ಲಿ, ಅರೇಂಜ್ ಇತ್ತು. ಇವ್ರು ತಮ್ಮ ಸಾಮಾನು ಹೋಗಿ ಸೆಟ್ ಮಾಡ್ಕೊಂಡ್ರು. ಇವರು ಏನ್ ಯೂಸ್ ಮಾಡೋದು ಏನಿಲ್ಲ, ಕೆಳಗಿಂದ ಏನ್ ಯೂಸ್ ಮಾಡ್ತಾ ಇದ್ದಿಲ್ಲ. ರೂಮ್ಸ್ ಎಲ್ಲ ಲಾಕ್ ಮಾಡಿದ್ರು. ಮೇಲೆದು 2 ರೂಮ್ 3 ರೂಮ್ ಇದ್ವು, ಆದ್ರೆ ಇವರು ಒಂದೇ ರೂಮನ್ನೇ ಯೂಸ್ ಮಾಡಿದ್ರು.
ಅದು ಮೂವರು ಒಂದೇ ರೂಮ್ನಲ್ಲಿ ಇದ್ರು. ಆ ರೂಮ್ನಲ್ಲಿ ಒಂದು ವಿಂಡೋ ಇತ್ತು. ಅದರ ವಿಂಡೋ ಹೊರಗೆ ಏನೂ ಇದ್ದಿಲ್ಲ. ಅಂದ್ರೆ ಏನಾದ್ರೂ ನಿಂತ್ಕೊಳಕ್ಕೆ ಮತ್ತೆ ಮೇಲಿಂದ ಏನೋ ಕಿಟಕಿ ಹಿಂಗ್ ಇಡ್ತಾವಲ್ಲ ಸಜ್ಜೆ ಟೈಪು, ಅದು ಯಾವ್ದು ಇದ್ದಿಲ್ಲ. ಪ್ಲೇನ್ ಕಿಟಕಿ ಒಂದೇ ಇತ್ತು. ಇವರು ಅದೇ ರೂಮ್ ನಲ್ಲಿ ಶಿಫ್ಟ್ ಆದ್ರು, ಅಲ್ಲೇ ಇರೋಣ ಅಂತ ಅಲ್ಲಿ ಶಿಫ್ಟ್ ಆದರು. ಆರಾಮಾಗಿ ಇದ್ದರು. ಸ್ವಲ್ಪ ದಿವಸ ಆಯ್ತು, ಅಂದ್ರೆ 2-3 ತಿಂಗಳು ಆಯ್ತು, ಹಂಗೆ ಕಳೀತು. ಆರಾಮಾಗಿತ್ತು, ಏನು ಅವ್ರಿಗೆ ಏನು ಅನ್ಸಿಲ್ಲ. ಸ್ಮೂತ್ ಆಗಿ ಎಲ್ಲವೂ ನಡೀತಿತ್ತು. ಹೋಗ್ತಿದ್ರು, ಕಾಲೇಜ್ಗೆ ಹೋಗ್ತಿದ್ರು, ಬರ್ತಿದ್ರು, ಎಂಜಾಯ್ ಮಾಡ್ತಿದ್ರು. ಅಲ್ಲೇ ಹೊರಗಿಂದ ಊಟ ಮಾಡ್ಕೊಂಡು ಬರ್ತಿದ್ರು. ಇವರು ಆರಾಮಾಗಿ ಓದ್ಕೊಂತ ಮೂವರು ಚೆನ್ನಾಗಿದ್ರು. ಏನು ಅವ್ರಿಗೆ ಏನು ಅಷ್ಟು ಏನೋ ಫೀಲ್ ಆಗಿಲ್ಲ ಮನೆಯಲ್ಲಿ. ಆದ್ರೆ 2-3 ತಿಂಗಳು ಕಳೆದ ನಂತರ ಇವನ್ಗೆ ಅನಿಲ್ಗೆ ಸ್ವಲ್ಪ ಫೀಲಿಂಗ್ ತೊಡಗಿತು. ಯಾಕಂದ್ರೆ ಅವನು ಯಾವಾಗ ಮನೆಗೆ ಬರ್ತಾನೋ ಏನೋ ಅವನ ಹಿಂದೆ ಹಿಂದೆ ನಡೆಯುತ್ತಿತ್ತು. ಯಾರೋ ಒಬ್ರು ತನ್ನ ಹಿಂದೆ ಫಾಲೋ ಮಾಡ್ತಿದ್ದಾರೆ ಹಾಗೆ ಅನ್ಸತೊಡಗಿತು. ಆದ್ರೆ ಇವನು ಅಷ್ಟು ಇದು ಮಾಡಿಲ್ಲ. ಏನೋ ನನ್ನ ವ್ಯಾಯಾಮ ಇರ್ಬೋದು, ಅಂದ್ರೆ ನನ್ನ ಭ್ರಮೆ ಇರ್ಬೋದು ಅಂತ ಅಂದ್ಕೊಂಡನು. ಯಾವಾಗ ಇವರು ಮತ್ತೆ ನಾನ್ ವೆಜ್ ಗಿನ್ವೆಜ್ ತಿಂದು ಮನೆಗೆ ಬರ್ತಿದ್ರು, ಆದ್ರೆ ಆ ಇಬ್ರಿಗೆ, ರವಿಗೆ ಸುರೇಶ್ಗೆ ಏನು ಅನ್ಸ್ತಿತ್ತಿಲ್ಲ. ಆದ್ರೆ ಇವನ್ಗೆ ಅನಿಲ್ಗೆ ಮಾತ್ರ ಏನೋ ಮನೆಯಲ್ಲಿ ತುಂಬಾ ವಾಸನೆ ಬಂದಂಗ, ಒಂದು ಡರ್ಟಿ ಸ್ಮೆಲ್ ಬಂದಂಗ ಅನ್ಸ್ತಿತ್ತು. ಆದ್ರೆ ಇವನು ಅವ್ರ ಫ್ರೆಂಡ್ ಜೊತೆಗೆ ಹೇಳಿಲ್ಲ. ಇಬ್ರು ಫ್ರೆಂಡ್ ಇದ್ರ ಅವ್ರಿಗೆ ಹೇಳಿಲ್ಲ. ಏನೋ ನನ್ಗೆ ಭ್ರಮೆ ಇರ್ಬೋದು, ನನ್ಗೆ ಹಂಗ ಅನ್ಸಾಕತ್ತೈತೆ ಅಂತ ಅಂದ್ಕೊಂಡವನು. ಇವನು ಹಂಗೆ ಫೀಲಿಂಗ್ ಆಗ್ತಿತ್ತು. ಹಿಂದೆ ಹಿಂದೆ ಯಾರೋ ನನ್ಗೆ ಫಾಲೋ ಮಾಡ್ತಾರೆ, ಈ ಮನೆಗೆ ಬಂದಾಗ ಯಾರೋ ಇದ್ದಾರೆ ಮನೆಯಲ್ಲಿ ಅಂತ ಅಂತ ಅನ್ಸತೊಡಗಿತ್ತು. ಆದ್ರೆ ಇವನು ಏನು ಅಷ್ಟು ತೆಳಗೆ ಕೆಡಿಸ್ಕೊಂಡಿಲ್ಲ, ಮತ್ತೆ ತನ್ನ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿಲ್ಲ ಈ ಮಾತನ್ನ. ಹಾಗೆ ಎಲ್ಲವೂ ನಡೀತಿತ್ತು. ಹಂಗೆ ಹೋಗ್ತಿದ್ರು, ಬರ್ತಿದ್ರು, ಕಾಲೇಜ್ಗೆ, ಮನೆಯಲ್ಲಿ ಓದ್ಕೊಂತಿದ್ರು. ರಾತ್ರಿ ಟೈಮ್ನಲ್ಲಿ ತುಂಬಾ ಹೊತ್ತು ಇವರು ಮೂವರು ಕುಂತು ಸ್ಟಡಿ ಮಾಡ್ತಿದ್ರು. ಅಂದ್ರೆ 2 ಗಂಟೆ 3 ಗಂಟೆವರೆಗೆ, 12 ಗಂಟೆವರೆಗೂ ಓದ್ತಿದ್ರು. ಎಷ್ಟು ಟೈಮ್ ಆಯ್ತು ಅಷ್ಟು ಇವ್ರಿಗೆ ಎಷ್ಟೊತ್ತು ಅನ್ಸ್ತಿತ್ತು ಅಷ್ಟೊತ್ತು ರಾತ್ರಿ ಎಲ್ಲ ಓದ್ಕೊಂತಿದ್ರು. ಒಂದ್ಸರ್ತಿ ಮೂವರು ಒಂದೇ ರೂಮ್ ನಲ್ಲಿ ಇದ್ರಲ್ಲ, ಮೂವರು ಬೆಡ್ ಅದೇ ರೂಮ್ ನಲ್ಲಿ ಹಾಕಿದ್ರು. ಮೂವರು ತಮ್ಮ ಬೆಡ್ ನಲ್ಲಿ ಕುಂತು ಓದ್ತಿದ್ರು. ಇವನು ಅನಿಲ್ದು ಬೆಡ್ ಇತ್ತಲ್ಲ, ಅದು ಮುಂದೆ ವಿಂಡೋ ಇತ್ತಲ್ಲ, ಕಿಟಕಿ ಇತ್ತಲ್ಲ, ಅದಕ್ಕೆ ಆಪೋಸಿಟ್ ಇತ್ತು. ಇವನು ಬೆಡ್ ಮೇಲೆ ಕುಂದ್ರೆ ಅದು ಮುಂದೆ ವಿಂಡೋ ಎಲ್ಲ ಓಪನ್ ಇತ್ತಲ್ಲ, ಎಲ್ಲ ಹೊರಗಿಂದ ಎಲ್ಲ ಕಾಣ್ತಿತ್ತು. ಏನು ವ್ಯೂಸ್ ತುಂಬಾ ಚೆನ್ನಾಗಿತ್ತು ಅದು ಹೊರಗಿಂದ. ಇವಾಗ ಇವರು ಒಂದ್ ದಿವಸ ರಾತ್ರಿಗೆ ಮೂವರು ರೂಮ್ ನಲ್ಲಿ ಅವ್ರವ್ರ ಬೆಡ್ ಮೇಲೆ ಕುಂತು ಓದ್ತಿದ್ರು. ಅವಾಗ ರಾತ್ರಿ 1 ಗಂಟೆ ಸುಮಾರು ಟೈಮ್ ಆಗಿತ್ತು. ಇವರು ಮೂವರು ಓದ್ಕಂತ ಹಂಗೆ ಕುಂತಿದ್ರು. ಇವನು ಅನಿಲ್ ಇದ್ದಾನಲ್ಲ, ಹಿಂಗೆ ಆಪೋಸಿಟ್ ಅಲ್ಲಿ ಕುಂತು ಓದ್ತಿದ್ದಲ್ಲ, ಓದ್ಕಂತ ಹಿಂಗ ವಿಂಡೋ ಮುಂದೆ ಹಿಂಗ್ ಕಣ್ಣೆತ್ತಿ ನೋಡಿದನು. ಕಣ್ಣೆತ್ತಿ ನೋಡಿದ್ರೆ ಅವನ್ಗೆ ಆಶ್ಚರ್ಯ ಆಯ್ತು, ಮತ್ತೆ ತುಂಬಾ ಹೆದರಿಕೆ ಆಯ್ತು. ಯಾಕಂದ್ರೆ ಯಾರೋ ಒಬ್ಬಾತ ಹಿಂಗ್ ಕಿಟಕಿಗೆ ಹಿಂಗ್ ಜೋತ್ ಬಿತ್ತು ಹಿಂಗ್ ಕಿಟಕಿಯಿಂದ ಮುಖ ಮಾಡಿ ಹಿಂಗ್ ಕಣ್ಣೆಲ್ಲ ಕೆಂಪೈತೆ ಹಿಂಗ್ ನೋಡ್ತಿದ್ದಾನೆ ಹಂಗ ಅನ್ಸಿತು. ಇವನ್ ತುಂಬಾ ಜೋರಾಗಿ ಚೀರ್ಬಿಟ್ಟನು ನೋಡಿ. ಆಗ ಫ್ರೆಂಡ್ಸ್ ಏನಾಯ್ತು ಅಂದ್ರೆ, ಯಾರೋ ಈ ಕಿಟಕಿಯಲ್ಲಿ ಜೋತಾಡ್ತಿದ್ದ, ಉಲ್ಟಾ ಆಗಿ ಹಿಂಗ್ ಬಗ್ಗೆ ನನ್ಗೆ ನೋಡ್ತಿದ್ದ, ಮ್ಯಾಳ್ಗೆ ಮೇಲಿಂದ ಹಿಂಗ್ ಉಲ್ಟಾ. ಯಾಕಂದ್ರೆ ಅಲ್ಲಿ ನಿಂದ್ರಕ್ಕೆ ಏನಿಲ್ಲ, ಕಿಟಕಿ ಹೊರಗೆ ಏನಿಲ್ಲ, ಬರೀ ಗೋಡೆ ಮೇಳ್ಗೆ ಐತೆ, ಅದೇ ಇದೈತೆ, ಏನಿಲ್ಲ, ಕಿಟಕಿ ಐತೆ. ಅಲ್ಲಿ ನಿಂತು ಯಾರಾದ್ರೂ ಬಗ್ಗೆ ಹಿಂಗ್ ನೋಡ್ಬೋದು ಅಂತ ಏನಿಲ್ಲ ಅಲ್ಲಿ ನೋಡಿದ್ರೆ. ಯಾರಂಗು ಜೋತಾಡಿ ನೋಡ್ತಾರೆ ಅಂತ ಫ್ರೆಂಡ್ಸ್ ಎಲ್ಲ, ಸುಮ್ನಿರೋ, ನಿನ್ ನಿದ್ದೆ ಬಂದೈತೆ, ಹಂಗ್ ಮಾಡಾಕತಿ ನೀನು ಅಂತ ಹೇಳಿದಾನೆ. ಇಲ್ಲೋ ನಾನ್ ನೋಡ್ದೆ, ಯಾರೋ ಬಗ್ಗೆ ನನ್ಗೆ ಹಿಂಗ್ ಉಲ್ಟಾಗಿ ಬಗ್ಗೆ ನೋಡ್ತಿದ್ದ, ಜೋತಾಡ್ತಿದ್ದ ಅಂತ ಇವನು ಹೇಳಿದನು. ಆಗ ಮೂವರು, ತಡಿ ಹೋಗೋಣ, ಮ್ಯಾಳ್ಗಿ ಮಲ್ಲಿ ಯಾರದ ಇದ್ದಾರೇನೋ ನೋಡ್ಕೊಂಡ್ ಬರೋಣ ಬಾ ಅಂತ ಮೂವರು ಸ್ಟೆಪ್ ಹತ್ತಿ ಟೆರೆಸ್ಗೆ ಹೋದರು. ಅಲ್ಲಿ ನೋಡಿದ್ರೆ ಯಾರು ಇರ್ತಾರೆ? ಯಾರಿಲ್ಲ. ಇವರು ನಿನ್ ಭ್ರಮೆ ಐತೆ, ಯಾರ ಇದಾರ ನೋಡು, ಯಾರಾತ, ಯಾರೋ ಒಬ್ಬತ ನಿಂತಿದ್ದ ಅಂದ, ಯಾರ ಇದಾರ ನೋಡು, ಒಬ್ಬ ಹುಡುಗ ಕೂಡ ಇಲ್ಲಿಲ್ಲ, ಯಾರಿಲ್ಲ, ಬಾ ಅಂತ ಹೇಗೆ ರೂಮ್ಗೆ ಬಂದರು. ಆಯ್ತು, ಇವನು ನನ್ ಭ್ರಮೆ ಇರ್ಬೋದು, ನಿದ್ದೆ ಬಂದೈತಿ, ಏನೋ ಕಂಡೈತೆ ನನ್ಗೆ ನಿದ್ದೆಯಲ್ಲಿ ಅಂತ ಹೇಳಿ ಹೋಗ್ಲಿ ಬಿಡು ಅಂತ ಮೂವರು ಮಕ್ಕನ್ ಬಿಟ್ಟರು, ತಮ್ಮ ರೂಮ್ಗೆ ಬಂದು ಮಲಗಿದರು. ಹೀಗೆ ಅನಿಲ್ ಅದು ವಿಚಿತ್ರವಾದ ಘಟನೆಯನ್ನು ನೋಡಿದ. ಅದೇ ಯಾರೋ ತುಗ್ಬಿಟ್ಟಿದ್ದು ಅಂದು ಅದನ್ನು ನೋಡ್ದ ಅಲ್ಲ ಇದು ಅನಿಲು. ನೋಡಿದ ಕೆಲವು ದಿನಗಳ ನಂತರ ಹಂಗೆ ಇವರು ಆರಾಮಾಗಿರ್ತಿದ್ರು. ಹಾಗೆ ಸ್ವಲ್ಪ ದಿನಗಳು ಹೋದವು. ಕೆಲ ದಿನಗಳ ನಂತರ ಒಂದು ತಿಂಗಳು ಹಂಗಾಯ್ತು. ಆಮೇಲೆ ಅದೆಲ್ಲ ಮರ್ತೋದ, ಇವನು ಅನಿಲ್ ಕೂಡ ಮರ್ತೋದ. ಆದರೆ ಅವನಿಗೆ ಆಗಾಗ ಫೀಲ್ ಆಗ್ತಿತ್ತು, ಏನೋ ಐತೆ ನನ್ನ ಹಿಂದೆನೇ ಏನೋ ಬಿದ್ದೈತಿ, ಮನೆಗೆ ಏನೋ ಆಯ್ತು ಅಂತ ಅನಿಸ್ತಿತ್ತು. ಆದರೆ ಅವನು ಅಷ್ಟಾಗಿ ತಲೆ ಕೆಡಿಸ್ಕೊಂಡೆಲ್ಲ, ಸುಮ್ಮನೆ ಇದ್ದ. ಹೀಗೆ ಮೂವರು ಆರಾಮಾಗಿ ಓದ್ಕೊಂತ ಮಾಡ್ಕೊಂತ ಹಂಗೆ ಆರಾಮಾಗಿದ್ದರು ಫ್ರೆಂಡ್ಸ್ ಎಲ್ಲ ಮೂವರು ಸೇರಿ. ಕೆಲ ದಿನಗಳಾಯಿತು. ಆಗ ಇವನು
ರಜೆ ಇದ್ವು ಕಾಲೇಜ್ಗೆ. ರಜೆ ಇದ್ದಾಗ ಇವನು 2-3 ದಿವಸ ರಜೆ ಇತ್ತು ಕಾಲೇಜ್ನಲ್ಲಿ. ಆಗ ಇವನು ಅನಿಲು ಮತ್ತು ಅವನ ಫ್ರೆಂಡು ರವಿ ಇಬ್ಬರು ತಮ್ಮ ಮನೆಗೆ ಹೋಗೋಣ ಅಂತ ಹೇಳಿದರು. ಆದರೆ ಸುರೇಶು, ಇಲ್ಲ ನೀವು ಹೋಗ್ರಿ, ನನಗೆ ಇವಾಗ ಸ್ವಲ್ಪ ದಿನ ಆದಮೇಲೆ ಮತ್ತೆ ಎಕ್ಸಾಮ್ ಐತೆ, ನಾನು ಇಲ್ಲೇ ಈ ಮನೆಯಲ್ಲೇ ಇದ್ದು ಓದ್ಕೊತೀನಿ, ಸ್ಟಡಿ ಮಾಡ್ತೀನಿ ಅಂತ ಹೇಳಿದನು. ಅದಕ್ಕೆ ಇವರಿಬ್ಬರು, ಯಾಕೆ ಇರ್ತಿ ಸುಮ್ಮನೆ ಈ ದೊಡ್ಡ ಮನೆಯಲ್ಲಿ ಒಬ್ಬನೇ, ಮತ್ತೆ ಹೆದರಿಕೆ ಆದರೆ ಏನು ಮಾಡ್ತಿ, ಬೇಡ ನೀನು ಕೂಡ ನಿನ್ನ ಮನೆಗೆ ಹೋಗ್ಬಿಡು, ಇಲ್ಲಿದ್ರೆ ನಾವು ಇಬ್ಬರ ಮನೇಲಿ ಯಾರಿಗಾದ್ರೂ ಮನೆಗೆ ಬಾ ಅಂತ ಹೇಳಿದರು. ಅದಕ್ಕೆ ಅವನು, ಇಲ್ಲ ನಾನೇ ಇರ್ತೀನಿ ಒಬ್ಬನೇ, ನನಗೇನು ಹೆದರಿಕೆ ಆಗಲ್ಲ, ನಾನು ಓದ್ಕೊತೀನಿ, ಮತ್ತು ಸುಮ್ಮನೆ ನಿಮ್ಮ ಮನೆಗೆ ಬಂದರೆ ಮತ್ತು ನನ್ನ ಮನೆಗೆ ಹೋದ್ರಿ ಎಲ್ಲ ಓದೋದು ಡಿಸ್ಟರ್ಬ್ ಆಗ್ತೈತೆ, ನೀವು ಹೋಗ್ರಿ, ಏನೋ ಫೆಸ್ಟಿವಲ್ ಇತ್ತು ಆಗ, ನೀವು ಹೋಗ್ರಿ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದ್ದಾನೆ. ಅದಕ್ಕೆ ಇವರಿಬ್ಬರು ಎಷ್ಟು ಹೇಳಿದ್ರು ಅವನು ಕೇಳಿಲ್ಲ. ಆದರೆ ಇವರು ಹೋಗ್ಬಿಟ್ರು, ತಮ್ಮ ಮನೆಗೂ ಹೋಗ್ಬಿಟ್ರು, ಊರಿಗೆ ಹೋಗ್ಬಿಟ್ರು ಇವ್ರ ಮನೆಗೆ. ಹೋಗಿ ನೆಕ್ಸ್ಟ್ ದಿವಸ ಇವನಿಗೆ ಸುರೇಶ್ಗೆ ಅವನು ಅನಿಲ್ ಕೂಡ ಫೋನ್ ಮಾಡ್ದ, ಆದರೆ ಅವನು ಎತ್ತಿಲ್ಲ. ಇವನು ಇದನ್ನಲ್ಲ ರವಿ ಕೂಡ ಫೋನ್ ಮಾಡ್ದ, ಅವನು ಏನೂ ಎತ್ತಿಲ್ಲ. ಅದಕ್ಕೆ ಇವರಿಬ್ಬರು, ಏನು ಇವನು ಫೋನ್ ಯಾಕೆ ಎತ್ತಾ ಇಲ್ಲ ಅಂತ ಹೇಳಿ ಒಂದು 2-3 ದಿವಸ ರಜೆ ಆಯ್ತಲ್ಲ, ಮುಗೀತಲ್ಲ, ಆವಾಗ ಕಾಲೇಜ್ ಬಂದು ಮನೆಗೆ ಅವ್ರ ಮನೆ ಇತ್ತಲ್ಲ, ಅಲ್ಲಿ ಬಂದು ನೋಡ್ತಾರೆ, ಅವನು ಎಲ್ಲ ತನ್ನ ಸಾಮಾನೆಲ್ಲ ತೊಗೊಂಡು ಅವನು ಸುರೇಶ್ ಹೋಗ್ಬಿಟ್ಟಿದ್ದ. ಅದನ್ನು ನೋಡಿ ಇವ್ರಿಗೆ ವಿಚಿತ್ರ ಅನಿಸಿತು, ಯಾಕೆ ಇವನು ಎಲ್ಲ ಸಾಮಾನೆಲ್ಲ ತಕೊಂಡು ಹೋಗ್ಬಿಟ್ಟಾನಲ್ಲ, ಇಲ್ಲಿ ಯಾಕಿಲ್ಲ ಮನೆಯಲ್ಲಿ, ಯಾಕೆ ಶಿಫ್ಟ್ ಮಾಡ್ಕೊಂಡ್ಬಿಟ್ಟಾನಲ್ಲ ಅಂತೇಳಿ ಕಾಲೇಜ್ಗೆ ಹೋದರು. ಕಾಲೇಜ್ಗೆ ಹೋಗಿ ಅವ್ನಿಗೆ ಹಿಡ್ಕೊಂಡ್ರು, ಯಾಕೋ ಅಲ್ಲಿಂದ ಹೋಗ್ಬಿಟ್ಟೆ ನೀನು, ಯಾಕೆ ನಾವು ಫೋನ್ ಕೂಡ ಮಾಡಿದರೆ ಎತ್ತಿಲ್ಲ, ಏನಾಯಿತು ನಿನಗೆ ಅಂತ ಇವರಿಬ್ಬರು, ಯಾರು ರವಿ ಮತ್ತು ಇವನು ಅನಿಲು ಕೇಳಿದರು. ಅದಕ್ಕೆ ಅವನು, ಇಲ್ಲ ಆ ಮನೆ ಸರಿಗಿಲ್ಲ, ನೀವು ಕೂಡ ಇರಬೇಡ್ರಿ, ನಾನು ಅದಕ್ಕೆ ಆ ಮನೆ ಖಾಲಿ ಮಾಡ್ಕೊಂಡ್ಬಿಟ್ಟೆ, ನಾನು ಒಬ್ಬತ್ತನೇ ಇದ್ದೆಲ್ಲ, ನನಗೆ ತುಂಬ ಹೆದರಿಕೆ ಆಯಿತು, ನಾನು ಏನು ಹೇಳಲ್ಲ, ನೀವು ಕೂಡ ಸುಮ್ಮನೆ ಆ ಮನೆ ಖಾಲಿ ಮಾಡಿಬಿಡ್ರಿ, ಇರಬೇಡ್ರಿ ಅಲ್ಲಿ ಅಂತ ಹೇಳಿದ್ದಾನೆ. ಯಾಕೆ ಏನಾಯ್ತು ಹೇಳಿ ಅಂದರೆ ಅವನು ಹೇಳಿಲ್ಲ, ಬೇಡ ಅದು ಮನೆ ಸರಿಗಿಲ್ಲ, ನೀವು ಕೂಡ ಹೋಗ್ಬಿಡ್ರಿ ಅಂತ ಹೇಳಿದ್ದಾನೆ. ಅದಕ್ಕೆ ಇವನಿಗೇನಾಗೈತೆ ಹೋಗ್ಲಿ ಬಿಡು ಅಂತ ಇವರಿಬ್ಬರು ಸುಮ್ಮನೆ ಆಗ್ಬಿಟ್ರು. ಇವರಿಬ್ಬರು ಅದೇ ಮನೆಯಲ್ಲಿ ಹಂಗೆ ಇದ್ದರು, ಯಾರು ಅನಿಲು ಮತ್ತು ರವಿ ಇಬ್ಬರು ಆ ಮನೆಯಲ್ಲೇ ಇದ್ದರು. ಹೀಗೆ ಅನಿಲ್ ಮತ್ತು ರವಿ ಇಬ್ಬರೇ ಆ ರೂಮ್ನಲ್ಲಿ ಆ ಮನೆಯಲ್ಲಿ ಇದ್ದರು. ಇಬ್ಬರು ಹಂಗೆ ದಿನ ಕಳೀತಿದ್ರು, ಕಾಲೇಜ್ಗೆ ಹೋಗೋದು ಬರೋದು ಓದ್ಕೊಂತ ಹಂಗೆ ಹಾಗೆ ಇದ್ದರು. ಅದಾದ ಕೆಲವು ದಿನಗಳ ನಂತರ, ಅಂದರೆ 1 ತಿಂಗಳು ಹಂಗೆ ಆಯ್ತೇನೋ, ಅದಾದಮೇಲೆ 1-2 ತಿಂಗಳಾದಮೇಲೆ ಅಲ್ಲಿ ಮತ್ತೆ ಇವನು ರವಿ ಇದ್ದಲ್ಲ, ಹಬ್ಬ ಇತ್ತು, ಅದು ಆವಾಗ ಯಾವುದೋ ಹಬ್ಬ ಇತ್ತು. ಅದಕ್ಕೆ ಅವನು, ನಾನು ಮನೆಗೆ ಹೋಗ್ತೀನೋ, ನೀನು ಕೂಡ ಹೋಗ್ಬಿಡು ನಿನ್ನ ಮನೆಗೆ, ಸುಮ್ಮನೆ ಯಾಕಿರ್ತೀವಿ ಒಬ್ಬನೇ ಅಂತ ಹೇಳ್ದ. ಆದರೆ ಇವನು ಅನಿಲ್, ಇಲ್ಲ ನೀನು ಹೋಗ್ಬಾ, ನಿಮ್ಮೂರಲ್ಲಿ ಹಬ್ಬ ಐತೆ ಯಾವುದೋ ಅಂತ ಹೇಳ್ತಿದೆಯಲ್ಲ, ನೀನು ಹೋಗ್ಬಾ, ನಾನು ಇಲ್ಲೇ ಇರ್ತೀನಿ ಓದ್ಕೊಂತ ಅಂತ ಹೇಳಿದೆನು. ಅದಕ್ಕೆ ಅವನು ಆಯ್ತು ಹೇಳು ಅಂತ ಹೇಳಿ ಅವನು ರವಿ ತನ್ನ ಊರಿಗೆ ಹೋಗ್ಬಿಟ್ಟ. ಇವನು ಒಬ್ಬನೇ ರೂಮ್ನಲ್ಲಿ ಇದ್ದಲ್ಲ, ಆಗಿದ್ದು ಮತ್ತು ಓದ್ಕೊಂತ ಅದು ಮಾಡ್ಕೊತ ಕಾಲೇಜ್ಗೆ ಹೋಗೋದು ಬರೋದು ಏನೋ ಮಾಡ್ಕೊತ ರೂಮ್ನಲ್ಲಿದ್ದಾನ. ಆಗ ರಾತ್ರಿ ಟೈಮ್ನಲ್ಲಿ ಭಾಳ ಹೊತ್ತವ್ರಿಗೆ ಇವನು ಓದ್ಕೊಂತ ರಾತ್ರಿ ಆಯಿತು. ಊಟ ಮಾಡೋಣ ಅಂತ ಹೊರಗೆ ಹೋಗಿ ಏನೋ ನಾನ್ ವೆಜ್ ಊಟ ಮಾಡಿದನು. ನಾನ್ ವೆಜ್ ಊಟ ತುಂಬ ಫುಲ್ಲಾಗಿ ಮಾಡ್ಕೊಂಡು ಮತ್ತೆ ಆ ಮನೆಗೆ ಬಂದನು. ಮನೆಗೆ ಬಂದು ಸ್ವಲ್ಪ ಟೆರೆಸ್ ಮೇಲೆ ಹೋಗೋಣ, ಟೈಮ್ ಪಾಸ್ ಆಗ್ತತೆ ಅಂತ ಅಲ್ಲಿ ಟೆರೆಸ್ ಮೇಲೆ ಹೋಗಿ ಅಲ್ಲೇ ರಾತ್ರಿಗೆ ಸ್ವಲ್ಪ ಹೊತ್ತು ನೋಡ್ಕೊಂತ, ಊರೆಲ್ಲ ಕಾಣ್ತಿತ್ತು, ಅಲ್ಲಿಂದ ಲೈಟ್ಸ್ ಎಲ್ಲ ಕಾಣ್ತಿದ್ವು, ನೋಡ್ಕೊಂತ ಹಂಗೆ ಸ್ವಲ್ಪ ಓಡಾಡ್ಕೊಂತ ಅಲ್ಲೇ ವಾಕಿಂಗ್ ಮಾಡ್ಕೊತ ಟೆರೆಸ್ ಮೇಲೆ ನಿಂತಾನೆ. ನೋಡ್ತಾ ತುಂಬ ರಾತ್ರಿ ಆಗ್ಬಿಡ್ತು, 12 ಗಂಟೆ ಹಂಗೆ ಟೈಮ್ ಆಯಿತು. ಇವನು ಟೈಮ್ ನೋಡ್ಕೊಂತ, ಆಯ್ತು ಬಿಡು ಲೇಟ್ ಆಗ್ಬಿಡ್ತು, ಇವಾಗ ಹೋಗಿ ಮಕ್ಕಂದ್ಬಿಡೋಣ, ಲೇಟ್ ಆಗೈತೆ ಅಂತ ಹೇಳಿ ಅದು ಟೆರೆಸ್ದು ಡೋರು ಲಾಕ್ ಮಾಡಿ ಇವನು ಕೆಳಗೆ ಇಳಿಯೋಣ ಅಂತ ಸ್ಟೆಪ್ ಮೇಲಿಂದ 1-2-3 ಸ್ಟೆಪ್ ಹಿಂಗೆ ಕೆಳಗೆ ಇಳಿತಾನೆ. ಅವಾಗ ಇವನ್ ಮೈ ಒಳಗಿಂದ ಏನೋ ಪಾಸ್ ಆಗೈತೆ, ಹಿಂಗೆ ಜುಮ್ ಅಂತ ಅವನಿಗೆ ಮೈಯೆಲ್ಲ ಏನೋ ಪಾಸಾಗಿ ತಣ್ಣಗಿಂದ ಒಂದು ಗಾಳಿ ಹಿಂಗೆ ಮುಟ್ಕೊಂಡು ಹಿಂಗೆ ಹೋಯ್ತೇನೋ, ತನ್ನ ಒಳಗಿಂದ ಏನೋ ಹೋಗೈತೆ ಪಾಸಾಗಿ ಅಂತ ಇವನಿಗೆ ಅನಿಸಿತು. ಆಗ ಇವನು ತುಂಬ ವೀಕ್ನೆಸ್ ಆಗಿಬಿಡ್ತು, ಅದು ಹಿಂಗೆ ಹೋಯ್ತಲ್ಲ ಗಾಳಿ. ಆವಾಗಲೇ ಇವನಿಗೆ ಕೈ ಕಾಲಲ್ಲಿ ಮೈಯಲ್ಲಿ ಶಕ್ತಿನೇ ಇಲ್ಲ ಅಂತ ಹಂಗೆ ಅನಿಸಿತು. ಇವನು ಹಂಗೆ ಸ್ಟೆಪ್ ಹಿಡ್ಕೊಂತ ಹಂಗೆ ಗಟ್ಟಿಯಾಗಿ ಹಿಡ್ಕೊಂಡು ಸ್ಟೆಪ್ ಹಂಗೆ ಹಿಡ್ಕೊಂಡು ಗಟ್ಟಿಯಾಗಿ ಹೋಗಿ ಹಂಗೆ ನಡ್ಕೊಂತ ಹೋಗಿ ತನ್ನ ಬೆಡ್ ಮೇಲೆ ರೂಮ್ ಲಾಕ್ ಮಾಡಿ ಬೆಡ್ ಮೇಲೆ ಹಂಗೆ ಬಿದ್ಕೊಂಡ್ಬಿಟ್ಟಾನು.
ಬಿದ್ಕೊಂಡು 1-2 ಮಿನಿಟ್ಸ್ ಆಯ್ತಲ್ಲ ಹಂಗೆ ನಿದ್ದೆ ಹೋಗ್ಬಿಡ್ತು ಇವನಿಗೆ. ಯಾಕಂದ್ರೆ ಮೈಯೆಲ್ಲ ಶಕ್ತಿನೇ ಇಲ್ಲ, ಹಂಗೆ ಆಗ್ಬಿಡ್ತಲ್ಲ, ಅವನಿಗೆ ನಿದ್ದೆ ಹತ್ಬಿಡ್ತು. ನಿದ್ದೆ ಹಚ್ಚಿದ್ಮೇಲೆ ಸ್ವಲ್ಪ ರಾತ್ರಿ 3 ಗಂಟೆ ಹಂಗಾಗೈತೇನೋ, ಇವನಿಗೆ ಯಾರ್ದೋ ಅಳದು ಶಬ್ದ ಕೇಳಿಸ್ತು. ಯಾರೋ ಜೋರಾಗಿ ಅಳುತ್ತಾ ಕುಂತಾರೆ ಅಂತ ಹಂಗನ್ಸಿತು. ಇವನಿಗೆ ಎಚ್ಚರ ಆಯಿತು. ಅಂದರೆ ರೂಮ್ನಲ್ಲಿ ಕತ್ಲಾಯ್ತು, ಲೈಟ್ ಆಫ್ ಆಗಿತ್ತಲ್ಲ, ಏನೋ ಶಬ್ದ ಕೇಳ್ಸಾಕತ್ತೀರಿ, ಯಾರು ಹಾಳಾಗತ್ತಾರ ಅಂತ ಇವಂಗೆದ್ದು ತನ್ನ ಬೆಡ್ ಮೇಲಿಂದಲೇ ಹಿಂಗೆ ನೋಡಿದಾನು. ಅಲ್ಲಿ ಅವನ ಫ್ರೆಂಡು ರವಿದು ಬ್ರೆಡ್ ಖಾಲಿ ಇತ್ತಲ್ಲ, ಅಲ್ಲಿ ಕುಂತು ಯಾರೋ ಹಾಳಾಕತ್ತಾರ ಹಂಗೆ ಇವನು ಕಾಣಿಸ್ತು. ಯಾರಿರ್ಬೋದು ಅಂತ ಇವನು ಹಿಂಗೆ ಹಿಂಗೆ ನೋಡ್ಕೊತ ಇದ್ದಾನು. ನೋಡುತ್ತಾ ಯಾರು ಕಾಣ್ತಾ ಇಲ್ಲಲ್ಲ, ಯಾರು ಹಾಳಾಕತ್ತಾರೆ ಅಂತ ಅನಿಸ್ತು. ಅಷ್ಟರಲ್ಲಿ ಏನೋ ವಾಸನೆ, ತುಂಬ ಕೆಟ್ಟದ ವಾಸನೆ ಬಂತು, ಸ್ಮೆಲ್. ಆಗ ಅವನಿಗೆ ಆಗಲೇ ಬರ್ತಿತ್ತಲ್ಲ, ಅವನಿಗೆ ಅನಿಲ್ಗೆ ಏನೋ ವಾಸನೆ ಅಂಥದ್ದು ಈಗ ವಾಸನೆ ತುಂಬ ಜೋರಾಗಿ ಬರತ್ತ. ಇವನಿಗೆ ಬ್ರೀತ್ ಮಾಡೋಕ್ಕೂ ಕಷ್ಟ ಆಯಿತು, ಅಷ್ಟು ವಾಸನೆ ಬಂತು ರೂಮ್ನಲ್ಲಿ. ಆಗ ಏನು ಹಿಂಗೆ ಆಗಕತ್ತೈತಿ, ಏನು ವಾಸನೆ ಇದು, ಯಾರು ಅಳತ್ತಾರೆ ಅಂತ ತಾನು ಎದ್ದು ಹಂಗೆ ನೋಡೋಣ ಅಂದ್ರೆ ಕೈ ಮೇಲೆ ಏನೋ ತಣ್ಣಗೆ ಬಿತ್ತಂಗೆ ಕಾಣಿಸ್ತು. ಏನೋ ನೀರು ಬಂದು ಬಿತ್ತು ಕೈ ಮೇಲೆ ಅಂತ. ಅದು ರೂಮ್ ಟೆಂಪ್ರೇಚರ್ ಕೂಡ ಅಷ್ಟರಲ್ಲೇ ತುಂಬ ಕೂಲ್ ಆಗಿಬಿಡ್ತು, ರೂಮ್ ಎಲ್ಲ ಕೂಲ್. ಏನು ಹಿಂಗಾಗಕತ್ತೈತಿ, ಏನು ಬಿದ್ದೈತಿ ನನ್ನ ಕೈ ಮೇಲೆ ಅಂತ, ನೀರು ಎಲ್ಲಿಂದ ಬಿದ್ದೈತೆ ಅಂತ ಹಿಂಗೆ ನೋಡ್ಕೊಂತಿದ್ದಾನೆ. ಅಷ್ಟರಲ್ಲೇ ಅವನಿಗೆ ಇದು ಬೆನ್ನ ಮೇಲೆ ಕೂಡ ನೀರು ಬಿದ್ದಂಗಾಯ್ತು. ಇವನು ಸ್ವಲ್ಪ ಅದು ಲೈಟಿಂದು ಸ್ವಿಚ್ಚು ದೂರ ಇತ್ತು. ಅವನು ಎದ್ದು ಹೋಗಕ್ಕೆ ಅಷ್ಟರಲ್ಲೇ ಏನಿದು, ಏನು ನೀರು ಎಲ್ಲಿಂದ ಬಂದೈತೆ ಅಂತ ತನ್ನ ಕೈ ಅಲ್ಲೇ ಸ್ವಲ್ಪ ಕಿಟಕಿಯಿಂದ ಸ್ವಲ್ಪ ಬೆಳಕು ಬೀಳ್ತಿತ್ತು, ಹೊರಗಿಂದ ಸ್ಟ್ರೀಟ್ ಲೈಟ್ದು. ಹಿಂಗೆ ಹಿಡ್ಕೊಂಡು ನೋಡಿದ್ರೆ ಕೈ ಏನೋ ಕಪ್ಪಗೆ ಇತ್ತು, ಅದು ಏನೋ ಬಿದ್ದಿತ್ತಲ್ಲ ನೀರಂಗೆ ತಣ್ಣಗೆ ಬಿದ್ದಿತ್ತು. ಅದು ನೋಡ್ಕೊಂಡು ಅದು ಏನೋ ಬ್ಲ್ಯಾಕ್ ಥರ ನೀರಿಂದ ಜಿಗಿಟ್ ಹಂಗಿತ್ತು, ಅದು ಬಿದ್ದಿತ್ತು. ಇದು ನೋಡಿ ಏನಿದು, ಇದರಲ್ಲೇ ವಾಸನೆ ಬರಾಕತ್ತೈತೆ ಅಂತ ನೋಡ್ದಾನು. ಹಿಂಗೆ ಮೇಲೆ ಹಿಂಗೆ ಕತ್ತೆ ಎತ್ತಿ ಹಿಂಗೆ ಮೇಲೆ ನೋಡ್ದಾನು. ಅಷ್ಟೇ ಯಾರೋ ಹಿಂಗೆ ಜೋತಾಡ್ಕೊಂಡು ಇವನಿಗೆ ನೋಡ್ತಿದ್ದಾರೆ ಮೇಲಿಂದ. ಯಾರೋ ಮನುಷ್ಯ ಹಿಂಗೆ ಉಲ್ಟಾ ಆಗಿ ಜೋತಾಡ್ಕೊಂತ ಏನು ನೋಡ್ತಿದ್ದಾನೆ. ಅವನ ಕಣ್ಣೆಲ್ಲ ತುಂಬ ರೆಡ್ಡಾಗಿ ಹಿಂಗೆ ಲೈಟ್ ಥರ ಬೀಳ್ತಿದ್ದಾವ. ಹಂಗೆ ನೋಡಿದ್ದೆ ತಡ ಇವನು ಅದು ಯಾರು ಅಷ್ಟರಲ್ಲಿ ಯಾರು ಹಂಗೆ ಜೋತಾಡ್ತಾರೆ, ಏನದು, ಏನು ನೋಡಿತೀನಿ ನಾನು ಅಂತ ಇವನ್ಗೆ ಗೊತ್ತಾಗಿಲ್ಲ. ಅವನ್ ಅಲ್ಲಿ ಕಣ್ಣು ಹೊಳಿತಿದ್ದಾವ, ಹಂಗೆ ಶಾರ್ಪಾಗಿ ಕಣ್ಣು ಲೈಟ್ ಥರ ಬೀಳಾಕತ್ತಾವ. ಉಲ್ಟಾ ಯಾರೋ ಜೋತ್ ಬಿದ್ದಾನೆ. ಅದು ನೋಡಿ ಇವನಿಗೆ ಥರ ಅನ್ಸ್ಬಿಡ್ತು, ಶಿವರಿಂಗಾಗಿ ಇವನು ಹಂಗೆ ಮೂರ್ಛೆ ಹೋಗ್ಬಿಟ್ಟಾನು ಬೆಡ್ ಮೇಲೆ. ಆಗ ಅವನಿಗೆ ಎಚ್ಚರವಾಗಿದ್ದು ಸೀದಾ ಬೆಳಕಾದ್ಮೇಲೆ ಎಚ್ಚರ ಆಯಿತು. ಅವನಿಗೆ ಎಚ್ಚರ ಆದ್ಕೊಳ್ಳಿ ಅವನು ಸೀದಾ ಮನೆಗೆ ಓಡಿ ಹೋದನು. ಅದೆಲ್ಲ ಸಾಮಾನೆಲ್ಲ ಅಲ್ಲೇ ಬಿಟ್ಟು ಮನೆಗೆ ಸೀದಾ ಓಡಿ ಹೋಗಿ ತನ್ನ ಮನೆಗೆ ಹೋಗ್ಬಿಟ್ಟನು. ಮನೆಗೆ ಹೋಗಿ ಯಾಕೋ ಏನಾಯ್ತು ಅಂದ್ರೆ ಮನೇಲಿ ಕೇಳಿದ್ರು, ಇವನು ಏನು ಹೇಳಿಲ್ಲ, ಸುಮ್ಮನೆ ಅಲ್ಲೇ ಮನೆಯಲ್ಲೇ ಇದ್ದ. 3 ದಿವಸ ಇವನಿಗೆ ತುಂಬ ಫೀವರ್ ಇತ್ತು. ಕಣ್ಣು ಇನ್ನು ಮುಚ್ಕೊಂಡ್ರೆ ಸಾಕು ಅದೇ ಫೇಸ್ ಕಾಣ್ತಿತ್ತು ಅವನಿಗೆ. ಏನೋ ರಾತ್ರಿ ಕಂಡಿತ್ತಲ್ಲ, ಅದು ಶಾರ್ಪಾಗಿ ಹೊಡೋ ಕಣ್ಣುಗಳು, ಯಾರೋ ಜೋತ್ ಬಿದ್ದಿತ್ತು, ಅದು ಎಲ್ಲ ಹಂಗೆ ಕಾಣ್ತಿತ್ತು ಅವನಿಗೆ. ಕಣ್ಣು ಮುಚ್ಕೊಂಡ್ರೆ ಸಾಕು ಅದೇ ಕಾಣ್ತಿತ್ತು. 3 ದಿವಸ ತುಂಬ ಫೀವರ್ ಇತ್ತು. ಅದು ಮತ್ತೆ ಡಾಕ್ಟ್ರಿಗೆಲ್ಲ ತೋರಿಸಿದ್ರು, ಫ್ಯಾಮ್ಲಿಯವರು ತೋರಿಸಿದ್ಮೇಲೆ ಅವಾಗ ಸ್ವಲ್ಪ ಕಮ್ಮಿ ಆಯಿತು. ಆಗ ಅವನು ತನ್ನ ತಾಯಿಗೆಲ್ಲ ತನಗೆ ಹಿಂಗೆ ಕಂಡಿತು ಅದೆಲ್ಲ ಹೇಳ್ದಾನು. ಆಗ ಅವನ ತಾಯಿ ಅವನು ಕರ್ಕೊಂಡು ಯಾರೋ ಗುರೂಜಿ ಹತ್ರ ಹೋದ್ರು. ಅಲ್ಲಿ ಆ ಗುರೂಜಿ ಎಲ್ಲ ನೋಡಿ ಏನೋ ಕಟ್ಟಿ, ಏನೋ ತಾವೇಜಿ ಏನೋ ಕೊಟ್ಟರು. ಆಗ ಅವನಿಗೆ ಸ್ವಲ್ಪ ಅದು ಫೇಸ್ ಕಾಣೋದು ಕಮ್ಮಿ ಆಯಿತು. ಆಗ ಅವನು ತನ್ನ ಫ್ರೆಂಡ್ಸ್ಗೆ, ಇನ್ನೊಂದು ಫ್ರೆಂಡ್ ಇದ್ದಲ್ಲ ಅವ್ನು ರವಿಗೆ ಏನು ಗೊತ್ತಿದ್ದಿಲ್ಲ, ಆವಾಗ ಇವನು ಫೋನ್ ಮಾಡಿ, ಬೇಡೋ ಆ ರೂಮ್ ಖಾಲಿ ಮಾಡಿಬಿಡು, ನನಗೆ ಹಿಂಗೆ ನೋಡಿದೆ ನಾನು ರಾತ್ರಿಗೆ, ನೀನು ಕೂಡ ಇರಬೇಡ ಒಬ್ಬನೇ, ನೀನು ಕೂಡ ಸಾಮಾನು ತೊಗೊಂಡು ಹೋಗ್ಬಿಡು, ಶಿಫ್ಟ್ ಮಾಡ್ಕೊಬಿಡು ಅಂತ ಹೇಳಿದ್ದಾನೆ. ಅವನು ಇನ್ನೊಬ್ಬ ಫ್ರೆಂಡ್ ಇತ್ತಲ್ಲ ಸುರೇಶ್, ಅವನಿಗೆ ಕೇಳಿದ್ರು ಇಬ್ಬರು ಸೇರಿ, ಆಗ ನೀನು ಏನು ಕಾಣಿದೆ ಅಂತ. ನಾನು ಅವತ್ತು ರಾತ್ರಿಗೆ ಇದೆಲ್ಲ ನೋಡಿದೆ, ಆಗ ನಾನು ನಿಮ್ಮ ಮುಂದೆ ಹೇಳಿದರೆ ನೀವು ನಂಬಲ್ಲ ಅಂತ ನಾನು ಹೇಳಿಲ್ಲ, ಅದಕ್ಕೆ ನಾನು ಅವತ್ತು ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟೆ ರೂಮು, ನೀವು ಕೂಡ ಇಡಬೇಡ್ರಿ ಖಾಲಿ ಮಾಡಿರಿ ಅಂದರೆ ಇವನು ಕೂಡ ಅನಿಲ್ ಕೂಡ ಖಾಲಿ ಮಾಡ್ದ ರೂಮು, ಅವ್ನು ರವಿ ಕೂಡ ಖಾಲಿ ಮಾಡ್ದ ರೂಮು. ಆಗ ಇವ್ರು 3 ಸೇರಿ ಯಾಕೆ ಆ ಮನೆಯಲ್ಲಿ ಏನೈತೆ ಅಂತ ಸ್ವಲ್ಪ ಮಾಡಿದರು, ಇನ್ವೆಸ್ಟಿಗೇಷನ್ ಮಾಡಿ ಓಣಿಯಲ್ಲೆಲ್ಲ ಕೇಳಿದರು. ಆಗ ಓನರ್ಗೂ ಕೇಳಿದರೆ ಓನರು, ಇಲ್ಲ ನಿಮ್ಗೆ ನಮ್ಮ ಮುಂಚೆ ಭಾಳ ಮಂದಿ ಇದ್ದೋಗ್ಯಾರ, ಒಬ್ಬ ಹುಡುಗ ಇದ್ದ, ಅವನಿಗೆ ಯಾರೋ ಹೊಡೆದು ಸಾಯಿಸಿ ಟೆರೆಸ್ ಮೇಲೆ ಉಲ್ಟಾ ಹಾಕಿದ್ರು, ಆವಾಗಲಿಂದ ಯಾರು ಹೊಡೆದಾರೆ ಯಾರಿಗೂ ಗೊತ್ತಾಗಿಲ್ಲ. ಆಮೇಲೆ ಭಾಳ ಮಂದಿಗೆ ಆ ಹುಡುಗನ ಸ್ಪಿರಿಟ್ ಅಂದರೆ ಆತ್ಮ ಎಲ್ಲರೂ ಕಂಡಿದ್ದಾರೆ,
ಯಾರು ಇಡ್ತಾ ಇಲ್ಲ ಈ ಮನೆಯಲ್ಲಿ ಅಂತ ಹೇಳಿದ್ರು. ಆ ಓಣಿ ಎಲ್ಲರಿಗೂ ಗೊತ್ತಿತ್ತು, ಆದರೆ ಯಾರು ಇವ್ರ ಮುಂದೆ ಹೇಳಿಲ್ಲ. ಅವರು ಯಾಕೋ ಓನರ್ ಜೊತೆ ತಾವ್ಯಾಕೆ ಕೇಳ್ಬೇಕಂತ ಏನೋ ಆ ಓಣಿಯಲ್ಲಿ ಯಾರು ಈ ಬಗ್ಗೆ ಇವ್ರ ಮುಂದೆ ಹೇಳಿಲ್ಲ. ಅವ್ರಿಗೂ ಗೊತ್ತಿತ್ತು, ಅವ್ರು ಯಾರಾದರೂ ಈ ರಾತ್ರಿಯಲ್ಲಿ ಈ ಓಣಿ ಎಲ್ಲಿದ್ದವರು ಈ ಮನೆಯಿಂದ ಮುಂದೆ ಹೋದ್ರೆ ಅವ್ರಿಗೂ ಕಾಣ್ತಿತ್ತು ಅದು ಆತ್ಮ. ಆದರೆ ಇವ್ರಿಗೂ ಯಾರಿಗೂ ಹೇಳಿಲ್ಲ, ಏನೋ ಇವ್ರಿಗೆ ಗೊತ್ತಾಗಿಲ್ಲ. ಆಗ ಇವರು ಹೋಗ್ಲಿ ಬಿಡು ಅಂತ ಇವ್ರು ಮೂರು ಆ ರೂಮಿಂದ ಬಿಟ್ಟು ಬೇರೆ ಕಡೆ ಶಿಫ್ಟ್ ಆದರು. ಆಯಿತು ಫ್ರೆಂಡ್, ಈ ಕತೆ ಇಷ್ಟಿಗೆ ಮುಗೀತು. ಹೇಗನಿಸಿತು ನಿಮಗೆ ಈ ಕತೆ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿಮಗೆ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಮತ್ತೆ ಮುಂದಿನ ಕಥೆಯಲ್ಲಿ ಮತ್ತೆ ಸಿಗೋಣ.